ಹಲೋ ಸ್ನೇಹಿತರೆ, ಮತ್ತೆ ನಿಮಗೆಲ್ಲರಿಗೂ ಮಿಸ್ಟರ್ ಮಿಸ್ಟೀರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಿಸ್ಟರ್ ಮಿಸ್ಟೀರಿಯಸ್ ಕನ್ನಡಿಗ ಚಾನಲ್. ಸೊ ಸ್ನೇಹಿತರೆ, ನಾನಿವತ್ತು ನಿಮಗೆ ಹೇಳ್ತಿರುವಂತಹ ಒಂದು ಕತೆ ಆದಿಶಂಕರಾಚಾರ್ಯರ ಜೀವನದ ಕಥೆಯಾಗಿದೆ. ಆದಿಶಂಕರಾಚಾರ್ಯರು ಕ್ರಿಸ್ತಶಕ 788ರ ಸುಮಾರಿಗೆ ಕೇರಳ ರಾಜ್ಯದ ಕಾಳಡಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಶಿವಗುರು ಮತ್ತು ತಾಯಿ ಆರ್ಯಾಂಬ. ದೀರ್ಘಕಾಲ ಸಂತಾನವಿಲ್ಲದೆ ಬೇಸರಗೊಂಡಿದ್ದಾಗ ಅಂತಹ ಸಮಯದಲ್ಲಿ ಶಂಕರರು ಜನ್ಮಿಸಿದರು. ಆದಿಶಂಕರಾಚಾರ್ಯರು ಬಾಲ್ಯದಲ್ಲೇ ಅಸಾಧಾರಣ ಬುದ್ಧಿವಂತರಾಗಿದ್ದರು. ಅವರು 3ನೇ ವಯಸ್ಸಿನಲ್ಲೇ ಮಾತೃಭಾಷೆ ಮಲಯಾಳಂ ಬಿಟ್ಟು ಸಂಸ್ಕೃತದಲ್ಲಿ ಮಾತನಾಡಲು ಆರಂಭಿಸಿದರು. ಮತ್ತು 8ನೇ ವಯಸ್ಸಿನಲ್ಲಿ ವೇದ, ಉಪನಿಷತ್ತು, ಗೀತೆಯಂತಹ ಗ್ರಂಥಗಳನ್ನು ಕಂಠಪಾಠ ಮಾಡಿದರು. ಮತ್ತು ಅವರಿಗೆ ತಾಯಿಯ ಮೇಲಿನ ಭಕ್ತಿ ಅಪಾರವಾಗಿತ್ತು. ಶಂಕರಾಚಾರ್ಯರು ಬಾಲ್ಯದಲ್ಲೇ ಜಗತ್ತಿನ ನಶ್ವರತೆ ಅರಿತು ಸನ್ಯಾಸಿ ಸ್ವೀಕರಿಸಲು ಬಯಸಿದರು. ಆದರೆ ತಾಯಿ ವಿರೋಧಿಸಿದ್ದರು. ಅವನು ತಾಯಿಯ ಅನುಮತಿ ಪಡೆದು ಗೋವಿಂದ ಪಾದಾಚಾರ್ಯರು ಎಂಬ ಗುರುಗಳ ಶಿಷ್ಯನಾದನು. ಮತ್ತು ಅಲ್ಲಿ ಅವನು ಅದ್ವೈತ ತತ್ವವನ್ನು ಆಳವಾಗಿ ಅಭ್ಯಾಸ ಮಾಡಿದನು. ಮತ್ತು ಅದ್ವೈತ ತತ್ವ ಎಂದರೆ ಜಗತ್ತು ಮಾಯೆ, ಪರಬ್ರಹ್ಮನೇ ಸತ್ಯ, ಜೀವ ಮತ್ತು ಬ್ರಹ್ಮ ಒಂದೇ ಎಂದರ್ಥ. ಮತ್ತು ಶಂಕರಾಚಾರ್ಯರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಭಾರತಾದ್ಯಂತ ತೀರ್ಥಯಾತ್ರೆ ಕೈಗೊಂಡರು. ಕಾಶಿ, ಪುಷ್ಕರ, ಪುರಿ, ರಾಮೇಶ್ವರಂ, ಕಾಶ್ಮೀರ, ಬದ್ರಿನಾಥ ಎಲ್ಲ ಕಡೆ ಹೋಗಿ ತತ್ವ ಚರ್ಚೆ ಮಾಡಿದರು. ಅವರು ವಿವಿಧ ಮತಪಂಥಗಳ ಪಂಡಿತರೊಂದಿಗೆ ತತ್ವ ಸಂವಾದ ನಡೆಸಿದರು. ಮತ್ತು ಬೌದ್ಧ, ಜೈನ, ಚರ್ವಾಕ ಮುಂತಾದ ಪಂಥಗಳೊಂದಿಗೆ ಚರ್ಚಿಸಿ ವೇದಾಂತದ ಮೇಲುಗೈ ಸಾಧಿಸಿದರು. ಅವರ ಪ್ರಸಿದ್ಧ ಚರ್ಚೆಯೊಂದೇ ಮಂಡನ ಮಿಶ್ರರೊಂದಿಗೆ ನಡೆದ ಸಂವಾದ. ಮಂಡನ ಮಿಶ್ರರು ಮೀಮಾಂಸಕ ಪಂಡಿತರಾಗಿದ್ದರು. ಶಂಕರರೊಂದಿಗೆ ಹಲವು ದಿನಗಳ ವಾದವಿವಾದ ನಡೆಯಿತು. ಕೊನೆಯಲ್ಲಿ ಮಂಡನ ಮಿಶ್ರರು ಶಂಕರರ ಶಿಷ್ಯರಾದರು ಮತ್ತು ಅವರನ್ನು ಸುರೇಶ್ವರಾಚಾರ್ಯರು ಎಂದು ಕರೆಯಲಾಗಿತು. ಮತ್ತು ಭಾರತಾದ್ಯಂತ ಸನಾತನ ಧರ್ಮವನ್ನು ಪುನರ್ಜೀವನಗೊಳಿಸಲು ಶಂಕರಾಚಾರ್ಯರು 4 ಮಠಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಮೊದಲನೆಯದು ಶೃಂಗೇರಿ ಶಾರದಾ ಪೀಠ, ದಕ್ಷಿಣ ಭಾರತದಲ್ಲಿ ಬರುವ ಕರ್ನಾಟಕ ರಾಜ್ಯದ್ದಾಗಿದೆ. ಎರಡನೆಯದು ದ್ವಾರಕಾ ಶಾರದಾ ಪೀಠ, ಪಶ್ಚಿಮ ಭಾರತ, ಗುಜರಾತ್ನಲ್ಲಿ ಬರುವುದು. ಮೂರನೆಯದು ಜ್ಯೋತಿರ್ಮಠ, ಉತ್ತರ ಭಾರತ, ಉತ್ತರಾಖಂಡ್ ರಾಜ್ಯದಲ್ಲಿ ಬರುವುದು. ಮತ್ತು 4ನೆಯದು ಪುರಿ ಗೋವರ್ಧನ ಮಠ. ಇದು ಪೂರ್ವ ಭಾರತದಾಗಿ ಒಡಿಶಾದಲ್ಲಿ ಬರುವ ಮಠವಾಗಿದೆ. ಈ ಮಠಗಳಿಂದ ವೇದಾಂತ, ಉಪನಿಷತ್ತು, ಧಾರ್ಮಿಕ ಆಚರಣೆಗಳು ಸದೃಢವಾದವು. ಶಂಕರಾಚಾರ್ಯರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಭಾಷ್ಯಗಳು, ಉಪನಿಷತ್ತು, ಗೀತೆ, ಬ್ರಹ್ಮಸೂತ್ರಗಳ ಮೇಲೆ ವಿವರವಾದ ಭಾಷೆಗಳನ್ನು ರಚಿಸಿದ್ದಾರೆ.
ಮತ್ತು ಸ್ತೋತ್ರಗಳು ಭೋಜಗೋವಿಂದಂ, ಅಷ್ಟಕ, ಸೌಂದರ್ಯ ಲಹರಿ ಎಂಬ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಮತ್ತು ಪ್ರಬಂಧಗಳಲ್ಲಿ ಅದ್ವೈತ ತತ್ವದ ಮೇಲೆ ಆಳವಾದ ಗ್ರಂಥಗಳನ್ನು ರಚಿಸಿದ್ದಾರೆ. ಮತ್ತೆ ಬೇಸರವಾಗುವ ಸಂಗತಿ ಏನೆಂದರೆ, ಮಾತ್ರ 32ನೇ ವಯಸ್ಸಿನಲ್ಲಿ ಶಂಕರರು ತಮ್ಮ ದೇಹ ತ್ಯಜಿಸಿದರು. ಕೆಲವರ ಪ್ರಕಾರ ಹಿಮಾಲಯದ ಕೇದಾರನಾಥದಲ್ಲಿ, ಮತ್ತೊಬ್ಬರ ಪ್ರಕಾರ ಕಂಚಿಯಲ್ಲಿ. ಆದರೆ ಅವರು ಕೇವಲ 32ನೇ ವರ್ಷಗಳಲ್ಲಿ ಚಿಕ್ಕ ಜೀವನದಲ್ಲಿ ಅವರ ಸನಾತನ ಧರ್ಮದ ಮಹಾನ್ ಪುನರುಜ್ಜೀವಕರಾಗಿ ಉಳಿದರು. ಮತ್ತು ಆದಿ ಶಂಕರಾಚಾರ್ಯರು ನಮಗೆ ಹೇಳಿದ ತತ್ವವೇನೆಂದರೆ, ಜೀವ, ಜಗತ್ತು, ಬ್ರಹ್ಮ ಇವು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ ಪರಮಾತ್ಮನ ಪ್ರತಿಫಲನೆ. ಮತ್ತು ಅವರ ಜೀವನವೇ ಸನಾತನ ಧರ್ಮದ ಶಕ್ತಿ, ಏಕತೆ ಮತ್ತು ಜ್ಞಾನದ ಪ್ರತೀಕವಾಗಿದೆ. ಮತ್ತು ಇದಾಗಿತ್ತು ಇವತ್ತಿನ ಕತೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಹೀಗಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.